ಹಾಗೆ ನಾನಿವತ್ತು ಬಿರಿಯಾನಿ ಮಾಡ್ತಿದ್ದೀನಿ. ಒನ್ ಟೈಮ್ಗೆ ಸ್ವಲ್ಪ ಬಿರಿಯಾನಿಗೆ ಬೇಕಾಗಿರೋ ಪದಾರ್ಥ: ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, 1 kg ಚಿಕನ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದನ್ನ ಫ್ರೈ ಮಾಡಿಕೊಂಡು 2 ಈರುಳ್ಳಿ ಹೆಚ್ಚಿಟ್ಟುಕೊಂಡಿದ್ದೀನಿ. ಅದೊಂದು ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಆಮೇಲೆ 1 ಟೊಮೊಟೊ ಚೆನ್ನಾಗಿರುತ್ತೆ, ಎಮರ್ಜೆನ್ಸಿಗೆ ಹಾಕ್ಕೋಬೇಕು. 1 ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ನೋಡಿ, ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ಒಬ್ಬಳೇ ವೀಡಿಯೋ ಮಾಡಿಕೊಂಡೆ, ಹಂಗಾಗಿ ನೀಟಾಗಿ ಬಂದಿಲ್ಲ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿದ್ದೆ, ಒಂದು ಕೈಯಲ್ಲಿ ಒಗ್ಗರಣೆ ಮಾಡ್ತಿದ್ದೆ. ನೋಡಿ, ಟೊಮೊಟೊ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಅದಕ್ಕೆ ಚಿಕನ್ ಸೇರಿಸ್ಬೇಕು. ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚಿಕನ್ನೂ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನು. ನೋಡಿ, ಚಿಕನ್ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪನ್ನು ಇವಾಗಲೇ ಹಾಕ್ಕೋಬೋದು. ಚಿಕನ್ ಜೊತೆ ಹಾಕಿ ಚೆನ್ನಾಗಿ ಗೋಲಿಸ್ಬೇಕು. ಅದನ್ನು ಗೋಲಿಸ್ಬಿಟ್ಟು ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗೋಲಿಸ್ಬೇಕು. ಸ್ವಲ್ಪ ಗೋಲಿಸ್ದಂಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಸ್ವಲ್ಪ ಹೊತ್ತು ಹಂಗೆ ಬಾಯಿ ಮುಚ್ಚಿ ಇಡಬೇಕು. ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಿದ್ದೀನಿ. ನೋಡಿ, 2 ಸ್ಪೂನ್ ಧನಿಯಾ ಹಾಕಿದ್ದೀನಿ. ಹಂಗೆ 1 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ಆಪ್ಷನ್ನು, ಖಾರ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀರಲ್ಲ, ಸಾಕಂದರೆ ಸ್ಟಾಪ್ ಮಾಡ್ಬೋದು. ನಾನೊಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ. ಆಮೇಲೆ ನೋಡಿ, ಬಿರಿಯಾನಿ ಮಸಾಲ ತಿಂತೆ, ತೇಜ್ ಬಿರಿಯಾನಿ ಮಸಾಲ, ನಾನು ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಒಂದು ಅರ್ಧ ಪ್ಯಾಕೆಟ್ ಇತ್ತು, ನಾನು ಅದನ್ನೇ ಹಾಕ್ಕೊಂಡೆ. ಮತ್ತು ರುಬ್ಬಿಟ್ಕೊಂಡಿದ್ನಲ್ಲ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ರುಬ್ಕೊಂಡಿದ್ದನ್ನ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೋಡಿ, ನಾವು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ತೀವೋ ಆ ಅಳತೆ ತಕ್ಕನಾಗೆ ನೀರು ಹಾಕಬೇಕು. ನಾನು 1.5 ಲೋಟ ಅಕ್ಕಿ ಹಾಕಿದ್ದೆ, ಇದಕ್ಕೆ 3 ಲೋಟ ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ತಳ ಒತ್ತುತ್ತೆ ಅಂತ ನಾನು ಗೂರಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಮುಚ್ಚಿಟ್ರೆ ಹಾಗೆ ಬಿರಿಯಾನಿ ರೆಡಿ ಆಗುತ್ತೆ. ಯಾರಾದರೂ ಸಡನ್ನಾಗಿ ರಿಲೇಟಿವ್ ಬಂದಾಗ, ಒನ್ ಟೈಮಿಗೆ ಮಾಡಬೇಕಂದಾಗ ಈ ಥರ ಮಾಡ್ಕೋಬೋದು. ನಾನೊಂದು 3 ಥರ ಟೈಪ್ ಮಾಡ್ತೀನಿ ಬಿರಿಯಾನಿ. ಇದು ಎಮರ್ಜೆನ್ಸಿ ತಕ್ಷಣಕ್ಕಾಗೋ ಅಂಥ ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗಿ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಮಗಗೆ ಹಾಕ್ಕೊಟ್ಟೆ, ಮಮ್ಮಿ ಸೂಪರ್ ಅಂತಿದ್ದ.